ಹೊಸ ವರ್ಷಾಚರಣೆಗೆ ಯಾವುದೇ ನಿರ್ಬಂಧಗಳು ಇರೋದಿಲ್ಲ. ಹಿಂದಿನ ತಪ್ಪು ಮರುಕಳಿಸದಂತೆ ಪ್ರತಿಯೊಬ್ಬರೂ ಕೂಡ ಜಾಗೃತ ವಹಿಸಬೇಕು. ಸೋಂಕು ದೃಢಪಟ್ಟವರೇ 7 ದಿನ ಹೋಮ್ ಐಸೋಲೇಷನ್ ಅಲ್ಲಿ ಇರಬೇಕಾಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. 60 ವರ್ಷ ಮೇಲ್ಪಟ್ಟವರು ಮಾಸ್ಕ್ ಹಾಕಿಕೊಂಡು ಎಚ್ಚರ ವಹಿಸಬೇಕು. ಮಕ್ಕಳಿಗೆ ನೆಗಡಿ, ಕೆಮ್ಮು, ಜ್ವರ ಇದ್ರೆ ಶಾಲೆಗೆ ಕಳುಹಿಸೋದು ಬೇಡ. ಅಂದ್ರೆ 1 ವಾರ ಅವರು ಕೂಡ ಸ್ಕೂಲ್ಗೆ ಹೋಗೋದು ಬೇಡ. ಕೋವಿಡ್ ಮುನ್ನೆಚ್ಚರಿಕೆ ಬಗ್ಗೆ ಆರೋಗ್ಯ ಸಚಿವರಿಂದ ಕಿವಿ ಮಾತು. ತಮಗೆಲ್ಲ ಗೊತ್ತಿದೆ, ನಾವು ಪ್ರಥಮ ದಿವಸದಿಂದ ಹೇಳ್ತಾ ಇದ್ದು ಈ ಕೋವಿಡ್ ಈ ಸಲ ಏನು ಕೊರೋನಾ ವೈರಸ್ ಬಂದಿದೆ ಅದು ಹೊಸ ಒಂದು ಉಪತಳಿ JN.1 ಅದು ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ನಾವು ಮೊದಲಿಂದನೂ ಹೇಳ್ತಾ ಇದ್ದು. ಯಾಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಭಾಳಷ್ಟು ಕಡೆ ಹರಡಿದೆ ಮತ್ತು ನಮ್ಮ ದೇಶದಲ್ಲೂ ಕೂಡ ಬೇರೆ ಬೇರೆ ಕಡೆ ಇದನ್ನು ಪತ್ತೆ ಹಚ್ಚಿದ್ರು. ಗೋವಾ, ಕೇರಳ ಅಲ್ಲೆಲ್ಲ ಈ JN.1 ಬಂದಿದೆ ಅಂತಂದರೆ ಹೇಳ್ತಾ ಇದ್ರು. ಸೊ ನಾವು ನಿಮ್ಮ ಜೊತೆ ಎಲ್ಲ ಹಿಂದೆ ಎಲ್ಲ ಹೇಳಿದಾಗ ಈ ಒಂದು ಕೊರೋನಾ ವೈರಸ್ JN.1 ಹೆಚ್ಚು ಕಡಿಮೆ ಇದೇ ಇರಬೇಕು ಅಂತ ನಮಗೂ ಸಂಶಯ ಇದೆ ಅಂತ ಹೇಳಿ ಇದನ್ನು ನಾವು ಜಿನೋಮ್ ಸೀಕ್ವೆನ್ಸಿಂಗ್ ಮಾಡಿ ನಾವು ಕೂಡ ತಿಳ್ಕೊಳ್ತೀವಿ ಅಂತ ಹೇಳಿದ್ದು. ಆದರೆ ನಿನ್ನೆ ನಾವು ಕಳಿಸಿರ್ತಕ್ಕಂಥ ಕೆಲವು ಸ್ಯಾಂಪಲ್ಸ್ ಏನಿತ್ತು ಅದರಲ್ಲಿ ಸುಮಾರು 60 ಸ್ಯಾಂಪಲ್ಗಳಲ್ಲಿ 34 ಈ JN.1 ಮತ್ತು JN.1.1 ಅದರಲ್ಲೇ ಒಂದು ಸಣ್ಣ ವೇರಿಯೇಷನ್ ಇದೆ. ಆ ಎರಡು ಸೇರಿ 34 ಪಾಸಿಟಿವ್ ಬಂದಿರತಕ್ಕಂಥದ್ದು. ನಿಮಗೆಲ್ಲ ಕೂಡ ನಿನ್ನೆನೇ ಆ ಮಾಹಿತಿ ಬಂದಿದೆ. ಸೊ ಅದರಿಂದ ಇದೇನು ಆಶ್ಚರ್ಯ ಪಡುವಂಥ ವಿಷಯ ಏನೂ ಅಲ್ಲ, ಅಥವಾ ಇದರಿಂದ JN.1 ಬಂದಿದೆ ಅಂತ ನಾವು ಯಾರೂ ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ದಿಸ್ ಇಸ್ ನಥಿಂಗ್, ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ದಟ್ ದಿಸ್ ವಾಸ್ ದ ವೇರಿಯಂಟ್ ಅಂತ. ಸೊ ಈ JN.1 ಬಗ್ಗೆ WHO ಅವರು ಹೇಳಿದ್ದಾರೆ, ಇದು ಇಟ್ಸ್ ಎ ವೇರಿಯಂಟ್ ಆಫ್ ಇಂಟ್ರೆಸ್ಟ್. ಅಂದರೆ ಇದು ಬಹಳ ನೀವು ಆತಂಕ ಪಡಬೇಕಾಗಿಲ್ಲ ಅಂತ WHO ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಅದೇ ಮಾರ್ಗಸೂಚಿ ಅವ್ರದ್ದು ಇದೆ. ಇದರಿಂದ ತುಂಬ ನಮಗೆ ಬಹಳ ಅಪಾಯ ಆಗುತ್ತೆ, ಬಹಳ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ಎಲ್ಲೂ ಕೂಡ ಆ ಥರ ಅಡ್ವೈಸರಿ ನಮಗೆ ಬಂದಿಲ್ಲ. ಸೊ ಅದು ಒಂದು ರೀತಿಯಾಗಿ ನಮಗೆ ಸಮಾಧಾನಕರವಾದಂಥ ವಿಷಯ. ಆದರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಎಡವಬಾರ್ದು, ಸಂಪೂರ್ಣವಾಗಿ ಜಾಗೃತೆಯಿಂದ ಇರಬೇಕು, ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲರೂ, ನಮ್ಮ ಸಚಿವರುಗಳು, ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮತ್ತು ಎಲ್ಲ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಎಲ್ಲರ ಜೊತೆ ನೀವುಗಳು ಕೂಡ ಅಷ್ಟೇ ಇದರ ಬಗ್ಗೆ ಜನರಿಗೆ ಮಾಹಿತಿ ಕೊಡ್ತಾ ಇದ್ದೀರಾ, ಮಾಧ್ಯಮದವರು. ಸೊ ಇದನ್ನು ನಾವೆಲ್ಲೂ ಕೂಡ ಹಿಂದೆ ಆದಂಥ ತಪ್ಪುಗಳಾಗಬಾರ್ದು ಅಂತ ಏನು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಸ್ಪಷ್ಟ ಒಂದು ಆದೇಶ ಕೊಟ್ಟಿದ್ದಾರೆ. ಅದರ ಅನುಸಾರವಾಗಿ ನಾವು ಎಲ್ಲರೂ ಒಟ್ಟಿಗೆ ಕಾರ್ಯೋನ್ಮುಖರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಈಗ ನಾವು ಹೇಳಿದ್ದು 5,000 ಟೆಸ್ಟ್ ಪ್ರತಿದಿನ ನಮಗೆ ಶನಿವಾರದಿಂದ ಆಗಬೇಕು ಅಂತ ಹೇಳಿದ್ದು. ಆದರೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ತಡ ಆಗಿತ್ತು. ನಿನ್ನೆ 3,200 ಹತ್ರ ನಾವು ಟೆಸ್ಟ್ಗಳು ಮಾಡಿದ್ದೇವೆ. ಇವತ್ತು ಖಂಡಿತವಾಗಿ ಅದು 5,000 ಮುಟ್ತೀವಿ. ಎಲ್ಲ ಕಡೆ ನಮ್ಮ ಏನೇನು ಅಗತ್ಯ ಇರುವಂಥ ಕಿಟ್ಸ್ ಇದೆ ಅದೆಲ್ಲ ಜಿಲ್ಲಾದ್ಯಂತ, ತಾಲೂಕಾದ್ಯಂತ ಅದನ್ನು ವಿತರಣೆ ಮಾಡಿದ್ದೀವಿ. ಸೊ ಅದನ್ನು ಇವತ್ತಿಂದ ಹೆಚ್ಚು ಟೆಸ್ಟ್ಗಳಾಗೋದಕ್ಕೆ ಪ್ರಾರಂಭ ಆಗ್ತದೆ. ಅದರಲ್ಲಿ ಎಲ್ಲೆಲ್ಲಿ ಹೆಚ್ಚು ಇನ್ಫೆಕ್ಷನ್ಸ್ ಆಗ್ತಾಯಿದೆ ಅಂತ ಗೊತ್ತಾಗೋದಕ್ಕೆ ನಮಗೆ ಸಾಧ್ಯ ಆಗ್ತದೆ. ಮತ್ತು ಈ ಜಿನೋಮ್ ಸೀಕ್ವೆನ್ಸಿಂಗು ಕೂಡ ನಾವು ಇನ್ನೂ ಎಲ್ಲೆಲ್ಲಿ ಮಾಡಬೇಕು ಅದನ್ನು ಕೂಡ ನಾವು ಮುಂದುವರಿಸ್ತೀವಿ. ಯಾಕಂದರೆ ಅದು ನಮಗೆ ಈ ಡೇಟಾ ನಮಗೆ ಭಾಳ ಇಂಪಾರ್ಟೆಂಟು. ಆ ಡೇಟಾ ತೊಗೊಳ್ತಕ್ಕಂಥದ್ದು ಮಾಡ್ತೀವಿ. ಸೊ ಇದನ್ನು ನಾವು ಮಾಡೋದಕ್ಕೆ 5,000ಕ್ಕೆ ನಾವು ಖಂಡಿತವಾಗಿ ಇವತ್ತಿಂದ ಮುಟ್ತೀವಿ. ಮತ್ತು ಇವತ್ತಿನ ಮಾಹಿತಿ ಪ್ರಕಾರ ನಾವು ನಿಮ್ಗೆ ಹೇಳಬೇಕಾದ್ರೆ ಇಡೀ ದೇಶದಲ್ಲಿ ಸುಮಾರು 4,110 ಆ್ಯಕ್ಟಿವ್ ಕೇಸಸ್ ಇದೆ ಆ್ಯಸ್ ಆಫ್ ಎಸ್ಟರ್ಡೇ. ಅದರಲ್ಲಿ 3,096 ಕೇರಳ ಮತ್ತು ಕರ್ನಾಟಕದಲ್ಲಿ 436. ಇನ್ನು ಉಳಿದಿರೋ ರಾಜ್ಯಗಳಲ್ಲಿ ಕಮ್ಮಿ ಇದೆ. ಆದರೆ ಇದರಲ್ಲಿ ವಿಶೇಷವಾದದ್ದು ಏನು ಗಮನಿಸಬೇಕಂದ್ರೆ ಕರ್ನಾಟಕ ಮತ್ತು ಕೇರಳ ಮಾತ್ರ ಹೆಚ್ಚು ಟೆಸ್ಟ್ ಮಾಡ್ತಾ ಇರುವಂಥದ್ದು. ಬೇರೆ ರಾಜ್ಯಗಳು ನಮ್ಮ ಥರ ಈ ಥರ ಟೆಸ್ಟಿಂಗ್ ಮಾಡ್ತಾ ಇಲ್ಲ. ಸೊ ಅಲ್ಲಿ ಮಾಡಿದ್ರೆ ಅವ್ರದ್ದು ಕೂಡ ಹೆಚ್ಚಾಗ್ಬೋದು. ಬಟ್ ವಾಟ್ ಎವರ್ ಇಟ್ ಇಸ್, ನಮ್ಮಲ್ಲಿ ಟೆಸ್ಟ್ ಹೆಚ್ಚು ಮಾಡ್ತಾ ಇದ್ದೀವಿ. ಸೊ ಇದರಿಂದ ಈ ಥರದ ಫಿಗರ್ಸ್ ಇದೆ. ಸೊ ಇದರಲ್ಲಿ ನಾವು ಯಾರ್ಯಾರು ಈ ಪಾಸಿಟಿವ್ ಆಗಿದ್ದಾರೆ
ಅದರಲ್ಲಿ 436ರಲ್ಲಿ 400 ಜನ ಅವ್ರ ಮನೆಗಳಲ್ಲೇ ಇದ್ದಾರೆ, ಹೋಮ್ ಐಸೋಲೇಷನಲ್ಲಿ ಇದ್ದಾರೆ. ಮತ್ತು ಹಾಸ್ಪಿಟಲಲ್ಲಿ 36 ಜನ ಇದ್ದಾರೆ. ಆ 36ರಲ್ಲಿ 29 ಜನ ಜನರಲ್ ಬೆಡ್ಡಲ್ಲಿದ್ದಾರೆ, 7 ಜನ ICUಲಿದ್ದಾರೆ. ನಿಮಗೆಲ್ಲ ಸ್ಪಷ್ಟವಾದಂಥ ಫಿಗರ್ಸು ಫ್ಯಾಕ್ಟ್ಸ್ ಎಲ್ಲ ನಮ್ಮ ಸಾಯಂಕಾಲ ನಮ್ಮ ಡಿಪಾರ್ಟ್ಮೆಂಟಿಂದ ನಿಮಗೆ ಪತ್ರಿಕಾ ಒಂದು ನೋಟಿಸ್ ಒಂದು ರಿಪೋರ್ಟನ್ನೇ ಕೊಡ್ತೀವಿ, ಒಂದು ರಿಲೀಸನ್ನೇ ಮಾಡಿಕೊಡ್ತೀವಿ. ಸೊ ಈ ಥರ ಇದೆ. ಸೊ ನಾವು ಇವತ್ತೇನು ಡಿಸೈಡ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಈ 400 ಜನ ಯಾರಿದ್ದಾರೆ ಹೋಮ್ ಐಸೋಲೇಷನಲ್ಲಿ ಅವರನ್ನು ನಾವು ಟ್ರ್ಯಾಕ್ ಮಾಡ್ತೀವಿ. ನಮ್ಮ ಡಾಕ್ಟರ್ಸು ಈಗ ಬೆಂಗಳೂರಲ್ಲಿದ್ದರೆ ನಮ್ಮ ಕ್ಲಿನಿಕ್ ಡಾಕ್ಟರ್ಸು ಮತ್ತು ತಾಲೂಕಾ ಹಾಸ್ಪಿಟಲ್ ಡಾಕ್ಟರ್ಸು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಲ್ಲಿರುವಂಥ ನಮ್ಮ ತಾಲೂಕು ಹೆಲ್ತ್ ಆಫೀಸರ್ಸು ಅವ್ರುಗಳು ಖುದ್ದಾಗಿ ಅವ್ರ ಮನೆಗೆ ಭೇಟಿ ಕೊಟ್ಟು ಅವರ ಪರಿಸ್ಥಿತಿ ಏನಿದೆ, ಸಿಂಪ್ಟಮ್ಸ್ ಏನಿದೆ ಅಂತ ಅವರನ್ನು ನಾವು ಟ್ರ್ಯಾಕ್ ಮಾಡ್ತೀವಿ, ಈ 400 ಜನ ಮನೇಲಿರೋರನ್ನ. ಮತ್ತು ಅದೇ ರೀತಿಯಾಗಿ ಆಸ್ಪತ್ರೆಯಲ್ಲಿರೋರು ಯಾರು ಹಾಸ್ಪಿಟಲೈಸ್ ಆಗಿದ್ದಾರೆ ಅವರನ್ನು ಕೂಡ ನಾವು ನಮ್ಮ ಡಾಕ್ಟರ್ಸು ಮತ್ತು UPHC ಡಾಕ್ಟರ್ಸು ಸ್ಟಾಫ್ ಏನಿದ್ದಾರೆ ಹಾಸ್ಪಿಟಲ್ಸಲ್ಲೂ ಕೂಡ ಟ್ರ್ಯಾಕ್ ಮಾಡ್ತೀವಿ. ಸೊ ಅವರಲ್ಲಿ ಅವ್ರ ಗುಣ, ಅವರ ಆರೋಗ್ಯ ಸ್ಥಿತಿ ಏನಿದೆ ಅಂತ ಹೇಳಿ ನಾವು ಅದನ್ನು ಪರಿಶೀಲನೆ ಮಾಡಿಕೊಂಡು ಅದನ್ನು ಕೂಡ ಫಾಲೋಅಪ್ ಮಾಡ್ತೀವಿ. ಸೊ ಇದನ್ನು ಒಂದು ಡಿಸಿಷನ್ ಇವತ್ತು ನಮ್ಮ ಸಬ್ ಕಮಿಟಿ ತೊಗೊಂಡಿದೆ. ಮತ್ತು ಎಲ್ಲ ನಮ್ಮ ICUಗಳೇನಿದೆ, ICUಗಳು ಅದೆಲ್ಲವನ್ನು ಕೂಡ ನಾವು ಈಗ ಪ್ರತಿಯೊಂದು ಕೂಡ ಇನಿಷಿಯೇಟ್ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಯಾವುದೇ ನಾಳೆ ICU ಅಗತ್ಯತೆ ಇದ್ದರೆ, ಯಾಕಂದರೆ ನಮ್ಮಲ್ಲಿ ಎಲ್ಲ ಕಡೆ ICU ಬೆಡ್ಸ್ ಮಾಡಿದ್ದೀವಿ, ತಾಲೂಕುಗಳಲ್ಲಿ ಮಾಡಿದ್ದೀವಿ, ಜಿಲ್ಲೆಗಳಲ್ಲಿ ಮಾಡಿದ್ದೀವಿ. ಅದೆಲ್ಲವನ್ನು ಕೂಡ ಉಪಯೋಗಕ್ಕೆ ಬರುವಂಥ ಒಂದು ಹಂತಕ್ಕೆ ತೊಗೊಂಬರ್ತಕ್ಕಂಥದ್ದು ಕೂಡ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಆಕ್ಸಿಜನ್, ನಮಗೆಲ್ಲ ಗೊತ್ತಿದೆ ಆಕ್ಸಿಜನ್ ಸಪ್ಲೈ ಕರೆಕ್ಟಾಗಿರಬೇಕು. ಸೊ ನಮ್ಮಲ್ಲಿ ಏನು ಆಕ್ಸಿಜನ್ PSA ಪ್ಲಾಂಟ್ಸ್ ಅಂತ ಏನು ಹೇಳ್ತೀವಿ, ಆಕ್ಸಿಜನ್ ಜನರೇಟರ್ಸು, ಆ ಪ್ಲಾಂಟ್ಸನ್ನು ಮತ್ತು LMO ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಅದನ್ನು ಇಡೀ ರಾಜ್ಯದಲ್ಲಿ ನಮ್ಮ ತಾಲೂಕಾ ಜಿಲ್ಲೆಗಳಲ್ಲಿ ಎಲ್ಲೆಲ್ಲ ಕಡೆ ಇರ್ತಕ್ಕಂಥದ್ದನ್ನು ಎಲ್ಲ ಸಜ್ಜುಗೊಳಿಸ್ತಕ್ಕಂಥದ್ದು. ಏನಾದರೂ ರಿಪೇರ್ಸ್ ಇದೆ ರಿಪೇರ್ಸನ್ನು ಕೂಡ ಮಾಡಿಕೊಳ್ತಕ್ಕಂಥದ್ದು. ಕೆಲವು ಕಡೆ ಅದಕ್ಕೊಂದು ಲೈಸೆನ್ಸ್ ಬೇಕಾಗಿದೆ, ಕೆಲವು ಆ ಲೈಸೆನ್ಸನ್ನು ಕೂಡ ಪಡ್ಕೊಳ್ತಕ್ಕಂಥದ್ದಕ್ಕೆ ನಮ್ಮ ಚೀಫ್ ಇಂಜಿನಿಯರ್ಗೆ ಹೇಳಿದ್ದೀವಿ. ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಹೊಸ ಗೈಡ್ಲೈನ್ಸ್ ಇದೆ ಆ ಪ್ಲಾಂಟ್ಸ್ನ ಆಪ್ರೇಟ್ ಮಾಡೋದಕ್ಕೆ, ಆ ಲೈಸೆನ್ಸ್ ಕೂಡ ತೊಗೊಳ್ಳೋದಕ್ಕೆ ಕೂಡ ಹೇಳಿದ್ದೀವಿ. ಸೊ ಎಲ್ಲ ಕಡೆ ಆಕ್ಸಿಜನ್ ಪ್ಲಾಂಟ್ಸು ಫೆಸಿಲಿಟೀಸು ಅಪ್ ಟು ಡೇಟ್ ಆಗಿರಬೇಕು, ಆಕ್ಸಿಜನ್ ಕೊರತೆ ಎಲ್ಲೂ ಆಗಬಾರ್ದು. ನಾವು ಅದ್ರ ಜೊತೆಯಲ್ಲಿ 4 ಮೊಬೈಲ್ ಆಕ್ಸಿಜನ್ ಕಂಟೈನರ್ಸ್ ತೊಗೊಳ್ಳೋದು ಕೂಡ ಒಂದು ತೀರ್ಮಾನ ಮಾಡಿದ್ದೇವೆ. ಅದನ್ನು ನಾವು ಎಲ್ಲಿ ಬೇಕಾದರೂ ಕೂಡ ಕಳಿಸ್ಬೋದು. ಅದು ಅಲ್ಲೇ ಆಕ್ಸಿಜನ್ ಜನ್ರೇಟ್ ಮಾಡಿ ಸಪ್ಲೈ ಮಾಡುವಂಥ ಕೆಪಾಸಿಟಿ ಇರ್ತದೆ. ಯಾವುದೇ ತಾಲೂಕು ಇರ್ಬೋದು, ಯಾವುದೇ ಗ್ರಾಮೀಣ ಪ್ರದೇಶ ಇರ್ಬೋದು, ಎಲ್ಲೇ ಇರ್ಬೋದು, ಅದು ಆಕ್ಸಿಜನ್ ಸಪ್ಲೈ ಮಾಡುವಂಥ ಕೆಪಾಸಿಟಿ ಇರ್ತದೆ. ಅದು ಆಸ್ಪತ್ರೆಗೂ ಕೂಡ ಕೊಡ್ಬೋದು ಆಕ್ಸಿಜನ್ನು, ಅಥವಾ ಮನೆಯವ್ರಿಗೂ ಕೂಡ ಆಕ್ಸಿಜನ್ ಬೇಕು ಅಂದರೆ ತೊಗೊಂಡು ಹೋಗ್ಬೋದು. ಸೊ ಈ ಥರ ಒಂದು ಮೊಬೈಲ್ ಆಕ್ಸಿಜನ್ ಜನ್ರೇಷನ್ ಪ್ಲಾಂಟನ್ನು ಕೂಡ ತೊಗೊಳ್ಳೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಸೊ ಅದ್ರ ಜೊತೆಯಲ್ಲಿ ಈಗ ಎಲ್ಲ ಮಾಕ್ ಡ್ರಿಲ್ಗಳನ್ನು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಮಾಡಿದ್ದಾರೆ. ಅವ್ರ ಆಸ್ಪತ್ರೆ ಎಲ್ಲ ಫೆಸಿಲಿಟೀಸ್ ಏನೇನಿದೆ, ಬೆಡ್ಸು, ICU ಮತ್ತು ಪೈಪ್ಲೈನ್ಸು ಎಲ್ಲ ಅವರು ತೀರ್ಮಾನ ಮಾಡಿ ಅವರು ಎಲ್ಲ ಮಾಕ್ ಡ್ರಿಲ್ ಮಾಡಿದ್ದಾರೆ, ನಾವು ಮಾಡಿದ್ದೀವಿ. ಮತ್ತು ಅದಕ್ಕೆ ಏನೇನು ತಯಾರಿಕೆ ಮಾಡ್ಕೋಬೇಕು ಅದೆಲ್ಲವನ್ನು ಕೂಡ ಮಾಡ್ಕೊಳ್ತಕ್ಕಂಥದ್ದಕ್ಕೆ ನಾವು ತೀರ್ಮಾನ ಎಲ್ಲ ಅದು ಕೂಡ ಕ್ರಮ ನಡೀತಾ ಉಂಟು. ಆಲ್ರೆಡಿ ಇಟ್ಸ್ ಇನ್ ಪ್ರೋಗ್ರೆಸ್, ಆಲ್ಮೋಸ್ಟ್ ಎಲ್ಲ ಕಡೆ ನಡೆದಿದೆ. ಅದಕ್ಕೆ ಏನೇನು ಕ್ರಮಗಳು ತೊಗೊಳ್ಬೇಕು ಅದನ್ನು ಕೂಡ ನಾವೆಲ್ಲ ಮಾಡ್ತಾಯಿದ್ದೀವಿ. ಜೀನೋಮ್ ಸೀಕ್ವೆನ್ಸಿಂಗು ಅದನ್ನು ಈಗ ನಾವು NIV ಪೂನಾ ಮತ್ತು NCBS ಅಲ್ಲಿ ನಾವು ಸದ್ಯಕ್ಕೆ ಜೀನೋಮ್ ಸೀಕ್ವೆನ್ಸಿಂಗ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ BMCRAಯಲ್ಲೂ ಕೂಡ ಅವರು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅವರಲ್ಲಿರುವಂಥ ಏನು ಎಕ್ವಿಪ್ಮೆಂಟ್ ಅದೆಲ್ಲ ಇದಕ್ಕೆ ಮಾಡೋದಕ್ಕೆ. ಸೊ ಜೀನೋಮ್ ಸೀಕ್ವೆನ್ಸಿಂಗ್ ಮಾಡೋದಕ್ಕೆ ಸಫಿಷಿಯೆಂಟಾಗಿ ನಮಗೆ ಎಷ್ಟೇ ನಮಗೆ ಸ್ಯಾಂಪಲ್ಸ್ ಬಂದರೆ ಅದನ್ನು ಸ್ಯಾಂಪ್ಲಿಂಗ್ ಕೆಪಾಸಿಟಿಯನ್ನು ನಾವು ಹೆಚ್ಚು ಮಾಡ್ಕೊಳ್ತಾ ಇದ್ದೀವಿ. ಈಗ ನಾನು ಹೇಳಿದ್ನಲ್ಲ 60 ಆಗಿದೆ, ನಮಗೆ 185 195 ಏನೋ ಬಂದಿದೆ ಸ್ಯಾಂಪಲ್ಸ್, 192 ಸ್ಯಾಂಪಲ್ಸ್. ಅದರಲ್ಲಿ 60 ರಿಸಲ್ಟ್ಸ್ ಬಂದಿದೆ. ಅದ್ರಲ್ಲಿ 34 JN.1 ಅಂತ ಹೇಳಿದ್ದೀವಿ. ಸೊ ಇದನ್ನು ಎಲ್ಲ ಯಾರು ಈ ಕೋವಿಡ್ ಸ್ಯಾಂಪಲ್ಸನ್ನು ಅದಕ್ಕೆ ಆ ಸ್ಯಾಂಪಲ್ಸ್ ಯಾವ್ದಾವುದು ಜೀನೋಮ್ ಸೀಕ್ವೆನ್ಸಿಂಗ್ ಮಾಡಬೇಕು ಅಂತ ಕೂಡ ಒಂದು ಪ್ರೋಟೋಕಾಲ್ ಇದೆ. ಆ ಸ್ಯಾಂಪಲ್ಸನ್ನು ನಾವು ಜೀನೋಮ್ ಸೀಕ್ವೆನ್ಸಿಂಗ್ ಕಳಿಸ್ತೀವಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಈಗ ವ್ಯಾಕ್ಸಿನೇಷನ್ ಬಗ್ಗೆ ಇದೆ. ವ್ಯಾಕ್ಸಿನೇಷನ್ ಈಗ ಪ್ರಿವೆಂಟಿವ್ ವ್ಯಾಕ್ಸಿನ್ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಯಾರು ಮೊದಲನೇ ಡೋಸು 2ನೇ ಡೋಸ್ ತೊಗೊಂಡಿದ್ದಾರೆ ಅವ್ರಿಗೆ ಪ್ರಿವೆಂಟಿವ್ ವ್ಯಾಕ್ಸಿನ್ ಕೊಡೋದಕ್ಕೆ ಅವಕಾಶ ಇದೆ. ಸೊ ಅದು ನಾವೊಂದು 30,000 ವ್ಯಾಕ್ಸಿನ್ಸನ್ನು ಈಗ ನಾವು
ಕೇಂದ್ರ ಸರ್ಕಾರದಿಂದ ತೊಗೊಳೋದಕ್ಕೆ ನಾವು ಹೇಳಿದ್ದೀವಿ. ಅದು ತೊಗೊಂಡು ಯಾರ್ಯಾರು ಕೇಳ್ತಾರೆ ನಮಗೆ ವ್ಯಾಕ್ಸಿನ್ ಮಾಡಿಕೊಡಿ, ಎಸ್ಪೆಷಲಿ ಈ ವ್ಯಾಕ್ಸಿನ್ ಯಾರಿಗಂತ ಹೇಳಿದ್ರೆ ಯಾರಿಗೆ ಅದೇ ಪ್ರಿಕಾಷನರಿ ವ್ಯಾಕ್ಸಿನ್, ಯಾರಿಗೆ ಹೆಚ್ಚು ಕೋಮಾಬಿಡಿಟೀಸ್ ಇದೆ, ಯಾರಿಗೆ ಯಾರು ಇಮ್ಯುನೋ ಸಪ್ರೆಸೆಂಟ್ಸಲ್ಲಿ ಅವರು ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ, ಯಾರಿಗೆ ಏನೋ ವಯಸ್ಸಾಗಿದೆ ಅಂಥವ್ರಿಗೆ ಆದ್ಯತೆ ಮೇಲೆ ಈ ಒಂದು ಪ್ರಿಕಾಷನರಿ ವ್ಯಾಕ್ಸಿನ್ ಕೊಡೋದಕ್ಕೂ ಕೂಡ ನಾವು ತೀರ್ಮಾನ ಮಾಡಿದ್ದೀವಿ. ಅದನ್ನು ಕೂಡ ನಾವು ತಗೊಳ್ತಾ ಇದ್ದೀವಿ. ಬೂಸ್ಟರ್ ಡೋಸ್ ಯಾರು ತಗೊಂಡಿಲ್ಲ ಅವ್ರು ಈ ಪ್ರಿಕಾಷನರಿ ವ್ಯಾಕ್ಸಿನ್ ತಗೊಂಡ್ರೆ ಅವ್ರಿಗೆ ಸ್ವಲ್ಪ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗ್ತದೆ ಪ್ರೊಟೆಕ್ಷನ್ಗೆ. ಸೊ ಅದನ್ನು ಸ್ಟಾಕ್ ಯಾರ ಹತ್ರನೂ ಇಲ್ಲ. ಇದು ಅದೆಲ್ಲ ಕೇಂದ್ರ ಸರ್ಕಾರದ ಕೂಡ ಹೊಸ ವ್ಯಾಕ್ಸಿನ್ಸ್ ಯಾವುದೂ ಇಲ್ಲ. ಈ ಪ್ರಿಕಾಷನರಿ ವ್ಯಾಕ್ಸಿನ್ ಮಾತ್ರ ಇದೆ. ಸೊ ಹೊಸ ವ್ಯಾಕ್ಸಿನ್ನು, ನ್ಯೂ ವ್ಯಾಕ್ಸಿನ್ಸು ಯಾರಿಗೆ ಈಗ ಈ ಕೋವ್ಯಾಕ್ಸಿನ್ನು ಮತ್ತು ಕೋವಿಶೀಲ್ಡ್ ಇದೆ, ಅದು ಎಲ್ಲೂ ಅವೈಲೇಬಿಲಿಟಿ ಇಲ್ಲ. ಸೊ ನಾವು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಬರೀತಾ ಇದ್ದೀವಿ. ಯಾರಿಗಾದರೂ ಹೊಸದಾಗಿ ವ್ಯಾಕ್ಸಿನ್ ತೊಗೊಳ್ಬೇಕು ಅಂತ ಇದ್ದರೆ ಅದಕ್ಕೆ ಅದನ್ನು ಪ್ರೊವೈಡ್ ಮಾಡೋದಕ್ಕೆ ತಾವು ತೀರ್ಮಾನ ತೊಗೊಳ್ಳಿ ಅಂತ ನಾವು ಅವ್ರಿಗೆ ಈಗ ಬರೀತಾ ಇದ್ದೀವಿ. ಅದು ನನಗೆ ಗೊತ್ತಿಲ್ಲ, ಅದು ಅವರು ಅಲ್ಲಿ ಮಾತಾಡಬೇಕಾಗ್ತದೆ ಅಲ್ಲಿ. ಯಾಕಂದರೆ ಇದು ಮ್ಯಾನುಫ್ಯಾಕ್ಚರ್ ಮಾಡೋರು ಭಾಳ ಕಮ್ಮಿ ಜನ ಇರೋದು. ಸೀರಮ್ ಇನ್ಸ್ಟಿಟ್ಯೂಟು ಒಂದೆರಡು ಇದ್ದಾರೆ, ಹೈದರಾಬಾದಲ್ಲಿ ಒಂದಿದೆ. ಅದೇ ಕೋರ್ಬಿವ್ಯಾಕ್ಸ್ ಇದು ಪ್ರಿಕಾಷನರಿ ವ್ಯಾಕ್ಸಿನ್. 30,000 ನಾವು ಈಗ ತೊಗೊಳ್ತಾ ಇದ್ದೀವಿ ಕೋರ್ಬಿವ್ಯಾಕ್ಸ್ ತೊಗೊಳ್ತಾ ಇದ್ದೀವಿ. ಸೊ ಅದು ಆಮೇಲೆ ಸ್ಯೂವೇಜ್ ಸರ್ವೇಲೆನ್ಸ್ ಅಂದರೆ ನಮ್ಮ ಏನು ವೇಸ್ಟ್ ವಾಟರ್ ಇದೆ, ಅದು ಬೆಂಗಳೂರು ನಗರ, ಮಂಗಳೂರು ನಗರ, ಇಂಥ ನಗರಗಳಲ್ಲಿ ಸ್ಯೂವೇಜ್ ಸರ್ವೇಲೆನ್ಸ್ ಮಾಡಿ ಅದರನ್ನು ಕೂಡ ನಾವು ಟ್ರ್ಯಾಕ್ ಮಾಡ್ಬೋದು ಅಂತ ಹೇಳಿದ್ದೀವಿ. ಆಮೇಲೆ ಅದಕ್ಕೆ ಮೊದಲು ಹೇಳಿದ್ನಲ್ಲ, ಓಕೆ. ಆಮೇಲೆ ಎಲ್ಲ ನಮ್ಮ ಹೆಲ್ತ್ ವರ್ಕರ್ಸ್, ಮೆಡಿಕಲ್ ಎಜುಕೇಷನ್, ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಸು, ತಾಲೂಕು ಎಲ್ಲ ನಮ್ಮ ಹೆಲ್ತ್ ವರ್ಕರ್ಸ್ಗೆ ಈ ಒಂದು ಫ್ಲೂ ವ್ಯಾಕ್ಸಿನ್ ಬರ್ತದೆ. ಅದು ಕಂಪಲ್ಸರಿ ಎಲ್ರಿಗೂ ಕೂಡ ಕೊಡೋಣ ಅಂತ ತೀರ್ಮಾನ ಮಾಡಿ. ಫ್ಲೂ ವ್ಯಾಕ್ಸಿನ್ ಅದು ಅವ್ರಿಗೆ ಈ ಪ್ರೊಟೆಕ್ಷನ್ಗೋಸ್ಕರ ನಮ್ಮ ಹೆಲ್ತ್ ವರ್ಕರ್ಸ್ಗೆ ಕೊಡೋದಕ್ಕೆ ನಾವೊಂದು ಡಿಸಿಷನ್ ತೊಗೊಂಡಿದ್ದೀವಿ. ಅದು ಎಷ್ಟೇ ನಮ್ಮ ಎಲ್ಲ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ನರ್ಸಸ್ಸು, ಪ್ಯಾರಾಮೆಡಿಕಲ್ಸು, ಗ್ರೂಪ್ ಡಿ, ಡಾಕ್ಟರ್ಸ್, ಬೋತ್ ಮೆಡಿಕಲ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅದನ್ನು ತೊಗೊಳ್ಳೋದಕ್ಕೂ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಅದನ್ನು ತೊಗೊಳ್ತೀವಿ, ಅದು ಅವೈಲೇಬಿಲಿಟಿ ಇದೆ. ಅದು ನಂಬರ್ಸ್ ಮೇಲೆ ಹೋಗ್ತದೆ. ಹೆಚ್ಚು ಕಡಿಮೆ 1,00,000 1.5 ಲಕ್ಷ ಆಗ್ಬೋದು. ಲೆಟ್ ಅಸ್ ಸಿ ಎಲ್ಲ ಸೇರಿದ್ರೆ ವಾಟ್ ಎವರ್ ದ ನಂಬರ್ಸ್ ಇಟ್ ಮೇ ಬಿ, ಟೋಟಲ್ ಅದು 50,000ನೋ 70,000ನೋ ಎಷ್ಟೇ ಇರಲಿ ಅವರಿಗೆಲ್ಲ ಕೊಡಿಸ್ತೀವಿ. ಆಮೇಲೆ ಮೆಡಿಕಲ್ ಎಜುಕೇಷನ್ ಅವರು ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಮತ್ತು ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೆಸ್ಟ್ ಡಿಸೀಸಸ್ ಅಲ್ಲಿ ಮತ್ತು ನಮ್ಮ ಎಲ್ಲ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗಳಲ್ಲಿ ಮತ್ತು ಎಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕವಾದಂಥ ಕೋವಿಡ್ ವಾರ್ಡ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ H ಬ್ಲಾಕ್ ಮತ್ತು ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೆಸ್ಟ್ ಡಿಸೀಸಸ್ ಮತ್ತು ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳು ಮತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಗಳು ಎಲ್ಲ ಕಡೆ ಕೋವಿಡ್ ವಾರ್ಡ್ಗಳನ್ನಾಗಿ ನಿಗದಿ ಮಾಡಿ ಇಟ್ಟಿರ್ತೀವಿ. ಸೊ ಅಲ್ಲಿ ಕೋವಿಡ್ ಐಸೋಲೇಷನ್ಗೆ ಅದನ್ನು ಉಪಯೋಗ ಮಾಡ್ಕೋಬೋದು. ಬೆಡ್ ಈಗ ಒಂದೊಂದು ಆಸ್ಪತ್ರೆ ಕೆಪಾಸಿಟಿ ಮೇಲೆ ಅದು ಮಾಡ್ಕೊಳ್ತೀವಿ. ಇಲ್ಲ, ICU ಬೆಡ್ಸ್ ಒಂದು ಕಡೆ ಇರ್ತದೆ, ICU ಬೆಡ್ಸು ಪ್ಲಸ್ ಐಸೋಲೇಷನ್ ಬೆಡ್ಸ್, ಸೊ ಎರಡು ಮಿಕ್ಸ್ ಆಗಿರ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.